ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿ ಗಾಯ್ಸ್. ಗೌಡನ ಸಪೋರ್ಟ್ ಮಾಡಿ ಎಲ್ಲ ಬೆಳೆಸ್ರಿ. ಗೈಸ್, ಇದು ಯೂಟ್ಯೂಬ್ ನನ್ನ ಮೊದಲನೇ ವಿಡಿಯೋ. ಏನು ಮಾಡ್ಬೇಕಂತ ಗೊತ್ತಿಲ್ಲ, ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ. ಏನಾದರೂ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಇವನ ಹೆಸರು ಪ್ರಜ್ವಲ್ ಅಂತ. ಇವನು ವಿಡಿಯೋದಲ್ಲಿ ಬರ್ಬೇಕಂತ ತುಂಬ ಆಸೆ ಇವನಿಗೆ. ಹಾಯ್ ಮಾಡೋ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಏನು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಇದು ಏನಕ್ಕೆ ನೀರು ಕಟ್ತಾ ಇರೋದು ಅಂದರೆ ರೇಷ್ಮೆ ತೋಟ ಗೈಸ್. ಇದರಲ್ಲೇ ರೇಷ್ಮೆ, ಈ ಸೊಪ್ಪು ಎತ್ಕೊಂಡೋಗಿ ರೇಷ್ಮೆ ಗೂಡು ಬೆಳೆಯೋದು. ಡಿಸ್ಟೆನ್ಸು ಸ್ವಲ್ಪ ದೂರನೇ ಇರಬೇಕು ಗೈಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಏನು ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿ ಗಾಯ್ಸ್. ಏನಂತ ಹೇಳಿ ಆಫ್ ಮಾಡ್ಬೇಕು. ನಿತಿನ್ ಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸಬ್ಸೈಡ್ ಕಂಟ್ರೋಲ್ ಮಾಡಿ. ಲಿತಿನ್ ಗೌಡನ ಸಪೋರ್ಟ್ ಮಾಡಿ ಎಲ್ಲ ಬೆಳೆಸ್ರಿ. ಸಾಕ್ಬಿಡ ಗೈಸ್. ಇವ್ನು ನಮ್ಮ ತಮ್ಮ ಗೈಸ್. ಫಸ್ಟ್ ಆಫ್ ಆಲ್ ಇವ್ರು ಸಬ್ಸ್ಕ್ರೈಬ್ ಮಾಡೋರ ಇಲ್ವ ನೋಡೋಣ, ಫೋನ್ ಚೆಕ್ ಮಾಡೋಣ. ಫೋನ್ ಕೊಡ್ರಿ, ಸಪೋರ್ಟ್ ಮಾಡಿ ಅಂತಾನೆ. ಇವನೇ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ. ಸಬ್ಸ್ಕ್ರೈಬೇ ಮಾಡಿಲ್ಲ ಗೈಸ್. ಇಮೋಷನಲ್ ಡ್ಯಾಮೇಜ್. ನಮ್ಮ ಹುಳಿನ ಮನೆಗೆ ಹೋಗೋಣ ಬನ್ನಿ ಗೈಸ್. ನಮ್ಮ ಹುಳಿನ ಮನೆಗೆ ಬಂದಾಗ ಗೈಸ್ ಹುಳ ಹಣ್ಣು ಗೈಸ್. ಇವತ್ತು ಬನ್ನಿ ಹುಳ ಯಾವ ರೀತಿ ಇರ್ತದೆ ಅಂತ ತೋರಿಸ್ತೀನಿ. ನಮ್ಮ ದೊಡ್ಡಪ್ಪರು ಯಾರೋ ಕಳ್ಳ ಬಂದ ಅಂತ ನೋಡ್ತವ್ರೆ. ನೋಡಿ ಇವ್ರು ನಮ್ಮ ದೊಡ್ಡಪ್ಪರು, ನೋಡಿ ಇವ್ರು ನಮ್ಮ ದೊಡ್ಡಮ್ಮರು. ಆಯನು ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ಎಲ್ಲರೂ ಸಪೋರ್ಟ್ ಮಾಡಿ. ಹಂಗೆ ಹೇಳು. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ರೇಷ್ಮೆ ಹುಳು ನೋಡ್ಕೊಳ್ಳಿ. ಇವತ್ತು ಹಣ್ಣು ಗೈಸ್. ಇವತ್ತು ರೇಷ್ಮೆ ಹುಳು ಹಣ್ಣು ಗೈಸ್. ಇವತ್ತು ಅಂದರೆ ಗೂಡು ಕಟ್ಟುತ್ತೆ. ನಾವು ಹುಳ ತಗೊಬಂದು ನೋಡಿ ಈ ಥರ ಸ್ಟ್ಯಾಂಡ್ಗೆ ಹಾಕೋತೀವಿ ಗೈಸ್. ಸ್ಟಾರ್ಟಿಂಗ್ ಒಂದು ಬಾಕ್ಸಲ್ಲಿ ಇರ್ತೈತೆ. ಅದು ಹೋಯ್ತಾ ದಿನ ದಪ್ಪ ಆಯ್ತಾ ಎಲ್ಲ ಎತ್ತಿಸ್ಕೋತೀವಿ ಗೈಸ್. ಜಾಸ್ತಿ ಮಾಡ್ಕೋತೀವಿ. ಇವತ್ತಿಗೆ 23 ದಿನ ಗೈಸ್. 23 ದಿನಕ್ಕೆ ಎಲ್ಲ ಹಣ್ಣು ಬರ್ತೈತೆ ಗೈಸ್. ನೋಡಿ ಈ ಥರ ಎಲ್ಲ ಹಣ್ಣಾಗುತ್ತೆ ಗೈಸ್. ನೋಡಿ ಹಿಂಗೆ ಚಂದ್ರಿಕೆಗೆ ಬಿಡ್ತೀವಿ ಗೈಸ್. ಈ ಥರ ಚಂದ್ರಿಕೆಗೆ ಬಿಟ್ಟು 4 ದಿನ 5 ದಿನ ಬಿಟ್ಟರೆ ಇದೆಲ್ಲ ನೀಟಾಗಿ ಗೂಡಾಗುತ್ತೆ ಗೈಸ್. ಆ ಗೂಡಾಗಿದ್ದು ಎತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕಿ ಮಾರ್ಕೆಟಲ್ಲಿ ದುಡ್ಡು ಇಸ್ಕೊಂಬರೋದು ಅಷ್ಟೇ ಗೈಸ್. ಇದಕ್ಕೆ ಇಷ್ಟು ಈಸಿ ಅನ್ಕೋಬೋದು ಗೈಸ್, ಆದರೆ ಇದಕ್ಕೆ ಪರಿಶ್ರಮ ತುಂಬಾ ಇರ್ತೈತೆ. 25 ದಿನಕ್ಕೆ ಒಂದು ಬೆಳೆ ಅನಿಸುತ್ತೆ. ಆದರೆ ಈ ಬೆಳೆ ತೆಗಿಯೋಕ್ಕೆ ಸೊಪ್ಪು ಬರ್ಸ್ಬೇಕು ಗೈಸ್ ನಾವು ಫಸ್ಟು. ಆ ಸೊಪ್ಪಿಗೆ ಹೆಂಗೆ ಅಂದರೆ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಇದು ನಮ್ಮದು ರೇಷ್ಮೆ ತೋಟ. ಈ ಸೊಪ್ಪು ಬರೋಕ್ಕೆ ಮಿನಿಮಮ್ 1 ತಿಂಗಳು ಬೇಕು ಗೈಸ್. ಇದು ರೇಷ್ಮೆ ತೋಟ. ನಾವು ಸೊಪ್ಪು ಎಷ್ಟು ನೀಟಾಗಿ ಬೆಳಿತೀವೋ ಅಷ್ಟು ಚೆನ್ನಾಗೇ ಬೆಳೆ ಆಗುತ್ತೆ ಗೈಸ್. ಮತ್ತು ಮನೆ ವಾತಾವರಣನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದು ರೇಷ್ಮೆ ಕಡ್ಡಿ ಡಿಸ್ಟೆನ್ಸು ದೂರ ಇರಬೇಕು ಗೈಸ್. ನೀಟಾಗಿ ಗಾಳಿ ಆಡಿದ್ರೆ ಸೊಪ್ಪು ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊಪ್ಪಿಗೆ ನೀಟಾಗಿ ಚೆನ್ನಾಗಿ ಬಂದಂಗೆ ನಮಗೆ ಬೆಳೆ ಚೆನ್ನಾಗಾಗುತ್ತೆ ಗೈಸ್. ಮತ್ತು ಮನೇಲಿ ಕಿಟಕಿ ಇರ್ಬೇಕು ಗೈಸ್. ಹುಳಿನ ಮನೇಲಿ ಚೆನ್ನಾಗಿ ಗಾಳಿ ಆಡಬೇಕು. ಹುಳ ಹಣ್ಣು ಬಂದಿದ್ನೆಲ್ಲ ನೋಡಿ ಈ ಥರ ಖಾಲಿ ಬಾಕ್ಸ್ಗೆ ಚಂದ್ರಿಕೆ ಹಾಕ್ಕೊಂಡು ನೋಡಿ ಈ ಥರ ಹುಳ ಬಿಡ್ತೀವಿ ಗೈಸ್. ಈ ಥರ ಹುಳ ಬಿಟ್ಟಿದ್ದು ಹುಳ 1-2-3 ದಿನಕ್ಕೆ ನೋಡಿ ಈ ಥರ ಲೈಟಾಗಿ ಪರಿಯುತ್ತೆ. 5-6 ದಿನಕ್ಕೆ ಫುಲ್ ನೀಟಾಗಿ ಗೂಡಾಗುತ್ತೆ ಗೈಸ್. ನೋಡಿ ಈ ಥರ ಗೂಡಾಗುತ್ತೆ ಗೈಸ್. ಈ ಗೂಡನ್ನ ಮಾರ್ಕೆಟ್ಗೆ ಎತ್ಕೊಂಡು ಹೋಗ್ತೀವಿ ಗೈಸ್. ಅಲ್ಲಿಂದ ಅಮೌಂಟ್ ನಮ್ಮ ಅಕೌಂಟ್ಗೆ ಬರುತ್ತೆ. ಎತ್ಕೊಂಬರೋದು ಎಷ್ಟು kg ಆಯ್ತದೆ ಏನಾಯ್ತದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎಷ್ಟೋ ರೈತರು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾವ್ರೆ ಗೈಸ್. ರೇಟ್ ಈಗ ಪರವಾಗಿಲ್ಲ, ಇತ್ತೀಚೆಗೆ ಈಗ ಡೌನ್ ಆಯ್ತಾ ಬರ್ತಾಯಿದೆ ಗೈಸ್. ನಮ್ಮ ದೊಡ್ಡಮ್ಮವರು ಹೊಸ್ದಾಗಿ ಮನೆ ಕಟ್ಸವ್ರು, ಹುಳಿನ ಮನೆ.